ಇಷ್ಟು ಸಾಫ್ಟಾಗಿ ಉಬ್ಬಿರುವ ಮೆಂತ್ಯ ಸೊಪ್ಪಿನ ಪೂರಿನ ಯಾವಾಗಾದರೂ ಟ್ರೈ ಮಾಡಿದ್ದೀರಾ? ಒಂದು ಸತಿ ಟ್ರೈ ಮಾಡಿ, ಎಷ್ಟು ಚೆನ್ನಾಗಿದೆ ನೋಡಿ, ಅಷ್ಟೇ ರುಚಿಯಾಗೂ ಇರುತ್ತೆ. ನಮಸ್ಕಾರ, ಪಂಕಜಾಸ್ ವೆಜ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು ಮಾಡ್ತಾ ಇದ್ದೀನಿ ಮೆಂತ್ಯ ಸೊಪ್ಪಿನ ಪೂರಿ. ಮಾಮೂಲಿ ಪೂರಿ ಯಾವಾಗೂ ಮಾಡ್ತಾ ಇರ್ತೀವಿ, ಈ ಥರ ಮಾಡಿದರೆ ತುಂಬ ರುಚಿಯಾಗೂ ಚೆನ್ನಾಗೂ ಇರುತ್ತೆ, ಹೆಲ್ತಿಯಾಗೂ ಇರುತ್ತೆ. 2 ಬಟ್ಲು ಗೋಧಿ ಹಿಟ್ಟು, ಒಂದು 3 ಸ್ಪೂನು ಚಿರೋಟಿ ರವೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹಿಟ್ಟು ರೆಡಿ ಮಾಡಿ ಇಟ್ಕೊಳ್ಳೋಣ. 2 ಹಿಡಿ ಮೆಂತ್ಯ ಸೊಪ್ಪನ್ನು 1 ಸ್ಪೂನ್ ಎಣ್ಣೆ ಹಾಕಿ ಲೈಟಾಗಿ ಫ್ರೈ ಮಾಡಿ ಸ್ವಲ್ಪ ಸ್ಮೂತ್ ಆದಮೇಲೆ ಆರಿಸ್ಬಿಟ್ಟು ಹಿಟ್ಟಿಗೆ ಹಾಕಿ ಕಲಿಸ್ಕೊಳ್ಳೋಣ. ನೀರು ಹಾಕಿ ನಿಧಾನಕ್ಕೆ ಕಲಿಸ್ಕೊಂಡ್ರಾಯ್ತು. ಪೂರಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡು ಚೆನ್ನಾಗಿ ನಾದಿ ಕಲಸಿ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡೋಕ್ಕೆ ಬಿಟ್ಟು ಆಮೇಲೆ ಪೂರಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ, ಹೆಲ್ತಿಯಾಗಿರುತ್ತೆ. ಮೆಂತ್ಯ ಸೊಪ್ಪು ಹಾಕಿರೋದ್ರಿಂದ ರುಚಿಯಾಗೂ ಇರುತ್ತೆ, ಹೆಲ್ತಿಯಾಗೂ ಇರುತ್ತೆ, ಇನ್ನು ಟೇಸ್ಟಿಯಾಗೂ ಬರುತ್ತೆ. ಚಿರೋಟಿ ರವೆ ಹಾಕಿದ್ರಿಂದ ಲೈಟಾಗಿ ಕ್ರಿಸ್ಪಿನೂ ಇರುತ್ತೆ, ಪೂರಿ ಸ್ಮೂತಾಗಿ ಚೆನ್ನಾಗೂ ಇರುತ್ತೆ. ಹಿಟ್ಟನ್ನು ಈ ಥರ ಮಾಡಿ ನೆನೆಯಕ್ಕೆ ಬಿಟ್ಬಿಡೋಣ. ಹಿಟ್ಟು ನೆನೆದಿದೆ, ಈ ಥರ ಚಿಕ್ಕ ಚಿಕ್ಕ ಚಪಾತಿಗಿಂತ ಅರ್ಧ ಹಿಟ್ಟು ತಗೊಂಡು ಸಣ್ಣ ಸಣ್ಣ ಉಳ್ಳಿ ಮಾಡ್ಕೊಳ್ಳೋಣ. ಮಾಮೂಲಿಗಿಂತ ಸ್ವಲ್ಪ ದಪ್ಪ ಇರಲಿ. ಈ ಥರ ಉಳ್ಳಿ ಮಾಡ್ಕೊಂಡು ಪೂರಿನ ಉದ್ದನ ಈ ಥರ ಗೋಧಿ ಹಿಟ್ಟು ಹಾಕ್ಕೊಂಡು ಉದ್ದನ ನೋಡಿ ಈ ಥರ ಇಷ್ಟು ಚಿಕ್ಕದಾದರೆ ಸಾಕು. ತುಂಬ ತೆಳು ಮಾಡಬಾರ್ದು, ತೆಳು ಮಾಡಿದರೆ ಪೂರಿ ಉಬ್ಬಲ್ಲ. ಈ ಥರ ಇಷ್ಟು ಮಾಡಿ ಒಂದು 10 ಉದ್ದು ಇಟ್ಕೊಂಡು ಆಮೇಲೆ ಒಂದೊಂದೇ ಬೇಯಿಸ್ತಾ ಹೋಗೋಣ. ಪೂರಿ ಉದ್ದುವಾಗೆ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ. ಮೆಂತ್ಯ ಸೊಪ್ಪಿನ ಪೂರಿ ಟೇಸ್ಟಿಯಾಗೂ ಇರುತ್ತೆ, ಹೆಲ್ತಿಯಾಗೂ ಇರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ, ಹೇಗಿತ್ತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ನೋಡಿ ಎಣ್ಣೆ ಕಾದಿದೆ, ಈಗ ಕರಿಯೋಣ. ಎಣ್ಣೆ ಒಳಗೆ ಒಂದೊಂದನ್ನೇ ಬಿಟ್ಟು ಕರಿಯೋಣ. ಚೆನ್ನಾಗಿ ಮೀಡಿಯಮ್ಮಾಗಿ ಕಾದಿರ್ಬೇಕು ಎಣ್ಣೆ, ತುಂಬ ಕಾದಿದ್ರೆ ಬೇಗ ಹೊತ್ಬಿಡುತ್ತೆ ಪೂರಿ. ನೋಡಿ ಈ ಥರ ಉಬ್ಬಿ ಬರ್ತದೆ. ಮೆಂತ್ಯ ಸೊಪ್ಪು ಹಾಕಿರೋದ್ರಿಂದ ಲೈಟಾಗಿ ಕಲರ್ ಚೇಂಜ್ ಬರುತ್ತೆ. ನೋಡಿ ಚೆನ್ನಾಗಾಗಿದೆ, ಪೂರಿಗಳು ಉಬ್ಬಿ ಉಬ್ಬಿ ಬಂದಿದ್ದಾವೆ. ನೀವು ಒಂದ್ಸತಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಪೂರಿ ಜೊತೆ ಆಲೂಗೆಡ್ಡೆ ಪಲ್ಯ, ಕಾಯಿ ಚಟ್ನಿ ಮಾಡಿದ್ದೀನಿ. ಆದರೆ ಎಲ್ಲ ತೋರಿಸಿದ್ರೆ ಟೈಮ್ ಜಾಸ್ತಿ ಆಗುತ್ತೆ ಅಂತ ಹೇಳಿ ಬರೀ ಪೂರಿ ಮಾಡೋದಷ್ಟೇ ತೋರಿಸ್ತಾ ಇದ್ದೀನಿ. ಸಾಮಾನ್ಯ ಪಲ್ಯ ಚಟ್ನಿ ಎಲ್ಲ ಮಾಡ್ತಾ ಇರ್ತಿರಲ್ಲ, ಹಾಗಾಗಿ ನೋಡಿ ಈಗ ಸರ್ವ್ ಮಾಡ್ತೀನಿ. ಪೂರಿ ಆಯಿತು, ಈಗ ಆಲೂಗೆಡ್ಡೆ ಪಲ್ಯ, ಕಾಯಿ ಚಟ್ನಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಪೂರಿ, ತುಂಬ ರುಚಿಯಾಗೂ ಇತ್ತು, ಚೆನ್ನಾಗೂ ಇತ್ತು. ನಾನು ಮಾಡಿದ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತೆ ಸಿಗೋಣ. ಧನ್ಯವಾದಗಳು.